ವಾಟ್ ಯು ಈಟ್ ಚೇಂಜಸ್ ಯುವರ್ ಡಿಸಿಷನ್. ನಿದ್ದೆ ಬರೀ ರೀಸೆಟ್ ಮಾತ್ರ ಅಲ್ಲ, ಎಸ್ಪೆಷಲಿ REM ಸ್ಲೀಪ್ ನಲ್ಲಿ ಕಾನ್ಸಂಟ್ರೇಷನ್ ಡೌನ್ ಆಗಿರುತ್ತೆ, ಥಿಂಕಿಂಗ್ ಸೂಪರ್ ಫಾಸ್ಟ್ ಇರುತ್ತೆ, ಸೂಪರ್ ಫ್ಯೂಯಲ್ ಆಗೋ ಕೆಮಿಕಲ್. ಇದು ಬ್ರೈನ್ ಶಾರ್ಪ್ ಮತ್ತು ಕಾಮ್ ಆಗಿರೋಕೆ ಫೌಂಡೇಶನ್. ಹೆಚ್ಚು ಸಕ್ಕರೆ ಯೂಸ್ ಮಾಡೋದನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ. ಇದು ಮೆಮೊರಿ, ಕ್ರಿಯೇಟಿವಿಟಿ ಮತ್ತು ಬ್ರೈನ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ಹಾರ್ಡ್ವರ್ಡ್ ಮತ್ತು IMD ಬಿಸ್ನೆಸ್ ಸ್ಕೂಲ್ ಸ್ಟಡೀಸ್ ಪ್ರಕಾರ ಚೆನ್ನಾಗಿ ನಿದ್ದೆ ಮಾಡೋ ಜನರಲ್ಲಿ ಹೆಚ್ಚು ನಮ್ಮ ಬಾಡಿ ವೆಯ್ಟ್ನಲ್ಲಿ ಬ್ರೈನ್ ವೆಯ್ಟ್ ಕೇವಲ 2% ಮಾತ್ರ ಇದೆ, ಆದರೆ ನಮ್ಮ ಬಾಡಿಯ ಟೋಟಲ್ ಎನರ್ಜಿಯಲ್ಲಿ 20% ಬ್ರೈನ್ ಒಂದೇ ಯೂಸ್ ಮಾಡುತ್ತೆ. ನಾವು ಮಾಡೋ ನಿದ್ದೆ, ತಿನ್ನೋ ಊಟ ಇವೆಲ್ಲವೂ ನಮ್ಮ ಸ್ಮಾರ್ಟ್ನೆಸ್, ಕ್ರಿಯೇಟಿವಿಟಿ ಮತ್ತು ಕಾಮ್ನೆಸ್ ಅನ್ನ ಡೈರೆಕ್ಟ್ ಆಗಿ ಡಿಸೈಡ್ ಮಾಡುತ್ತೆ. ಈ ವಿಡಿಯೋನ 3 ಟಾಪಿಕ್ಸ್ ನಲ್ಲಿ ನೋಡ್ತಾ ಹೋಗೋಣ. ಫಸ್ಟ್, ನಿದ್ದೆ ಹೇಗೆ ಬ್ರೈನ್ಗೆ ಫ್ಯೂಯಲ್ ಆಗುತ್ತೆ. ಸೆಕೆಂಡ್, ಬ್ರೈನ್ ನ ಪವರ್ ಆಗಿ ಫುಡ್ ಹೇಗೆ ಕೆಲಸ ಮಾಡುತ್ತೆ. 3, ಯಾರು ಬೇಕಿದ್ರು ಫಾಲೋ ಮಾಡಬಹುದಾ ಸಿಂಪಲ್ ಹ್ಯಾಬಿಟ್ ಬಗ್ಗೆ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಅಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ನಿಮಗೆ ಫೋಟೋಗ್ರಫಿ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಗೂಗಲ್ ಫಾರ್ಮ್ ಲಿಂಕ್ ಇದೆ, ಅದನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ನಾನು ಅಥವಾ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ನಿಮ್ಮ ಫೋಟೋಗ್ರಫಿ ರಿಕ್ವೈರ್ಮೆಂಟ್ಸ್ ಬಗ್ಗೆ ಮಾತಾಡ್ತೀವಿ ಅಂಡ್ ಡೇಟ್ ಕೂಡ ಬುಕ್ ಮಾಡ್ಕೊಳ್ತೀವಿ. ಈ ಚಾನಲ್ ನಿಮಗೆ ವ್ಯಾಲ್ಯೂ ಆಡ್ ಮಾಡ್ತಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಕೂಡ ಮಾಡಿ. ಇದು ಆಲ್ಗರಿದಮ್ಸ್ಗೆ ಸಿಗ್ನಲ್ ಆಗಿ ವರ್ಕ್ ಆಗುತ್ತೆ, ಅಗತ್ಯ ಇರೋ ಜನರಿಗೆ ವಿಡಿಯೋ ತಲುಪಿಸೋಕೆ ಹೆಲ್ಪ್ ಮಾಡುತ್ತೆ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್, ನಿದ್ದೆ ಹೇಗೆ ಬ್ರೈನ್ಗೆ ಫ್ಯೂಯಲ್ ಆಗುತ್ತೆ. ನಿದ್ದೆ ಬರೀ ರೀಸೆಟ್ ಮಾತ್ರ ಅಲ್ಲ, ಅದು ಬ್ರೈನ್ ರಿಪೇರ್ ಮಾಡೋ ಟೈಮ್ ಕೂಡ. ನಾವು ಮಲಗಿದ್ದಾಗ ಎಸ್ಪೆಷಲಿ REM ಸ್ಲೀಪ್ ನಲ್ಲಿ ನಮ್ಮ ಬ್ರೈನ್ ಗಾರ್ಬೇಜ್ ನಂತ ಟಾಕ್ಸಿಕ್ ಪದಾರ್ಥಗಳನ್ನ ಕ್ಲೀನ್ ಮಾಡುತ್ತೆ, ಜೊತೆಗೆ ನಮ್ಮ ಮೆಮೊರೀಸ್ ನ ಸ್ಟ್ರೆಂಥನ್ ಮಾಡುತ್ತೆ, ಹೊಸ ಕ್ರಿಯೇಟಿವ್ ಕನೆಕ್ಷನ್ಸ್ ನ ಬಿಲ್ಡ್ ಮಾಡುತ್ತೆ. ಹಾಗಾಗಿ ತುಂಬಾ ಜನರಿಗೆ ರಾತ್ರಿ ಒಳ್ಳೆ ನಿದ್ದೆ ಆದ್ಮೇಲೆ ಹೆಚ್ಚು ನ್ಯೂ ಐಡಿಯಾಸ್ ಬರೋಕೆ ಮೇನ್ ರೀಸನ್. ನಿದ್ದೆ ನಮ್ಮ ಡಿಸಿಷನ್ ಮೇಕಿಂಗ್ ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಹಾರ್ಡ್ವರ್ಡ್ ಮತ್ತು IMD ಬಿಸ್ನೆಸ್ ಸ್ಕೂಲ್ ಸ್ಟಡೀಸ್ ಪ್ರಕಾರ ಚೆನ್ನಾಗಿ ನಿದ್ದೆ ಮಾಡೋ ಜನರಲ್ಲಿ ಹೆಚ್ಚು ಕಾಮ್ನೆಸ್, ಹೆಚ್ಚು ಸರಿಯಾದ ಡಿಸಿಷನ್ ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಮತ್ತು ಅತಿಯಾಗಿ ಎಮೋಷನ್ಸ್ಗೆ ಒಳಗಾಗೋದು ಕಡಿಮೆ ಆಗುತ್ತೆ. ನಿದ್ದೆ ಕ್ರಿಯೇಟಿವಿಟಿಯನ್ನ ಬೂಸ್ಟ್ ಮಾಡುತ್ತೆ. ನಾವು ನಿದ್ದೆ ಮಾಡೋ ಟೈಮ್ ನಲ್ಲಿ ಬ್ರೈನ್ ದೂರದ ವಿಚಾರಗಳನ್ನ ಕನೆಕ್ಟ್ ಮಾಡಿ ಹೊಸ ಯೂನಿಕ್ ಐಡಿಯಾಸ್ ನ ಜನರೇಟ್ ಮಾಡುತ್ತೆ. ಇದನ್ನೇ ಅಸೋಸಿಯೇಟಿವ್ ಥಿಂಕಿಂಗ್ ಅಂತಾರೆ. ಇದು ಹೆಚ್ಚಾಗಿ REM ಸ್ಲೀಪ್ ನಲ್ಲಿ ಆಗುತ್ತೆ. ಸೊ ನಿದ್ದೆ ಚೆನ್ನಾಗಿ ಮಾಡಿ, ಇದು ಬ್ರೈನ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೆಕೆಂಡ್, ಬ್ರೈನ್ ಪವರ್ ಆಗಿ ಫುಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಮ್ಮ ಬ್ರೈನ್ ಪೆಟ್ರೋಲ್ ರೀತಿ ಫ್ಯೂಯಲ್ ಆಗಿ ಗ್ಲೂಕೋಸ್ ಅನ್ನ ಯೂಸ್ ಮಾಡುತ್ತೆ. ಈ ಎನರ್ಜಿ ಹೆಲ್ತಿ ಕಾರ್ಬೋಹೈಡ್ರೇಟ್ಸ್ ಇಂದ ಬರುತ್ತೆ, ಲೈಕ್ ಹಣ್ಣು, ಅನ್ನ, ಮಿಲೆಟ್ಸ್, ತರಕಾರಿ ಮುಂತಾದ ಫುಡ್ಸ್ ಇಂದ. ಗ್ಲೂಕೋಸ್ ಕಡಿಮೆ ಆಗಿದ್ರೆ ಕಾನ್ಸಂಟ್ರೇಷನ್ ಡೌನ್ ಆಗಿರುತ್ತೆ, ಗ್ಲೂಕೋಸ್ ಸ್ಟೇಬಲ್ ಆಗಿದ್ರೆ ಥಿಂಕಿಂಗ್ ಸೂಪರ್ ಫಾಸ್ಟ್ ಇರುತ್ತೆ. ನ್ಯೂಟ್ರಿಷನ್ ಬಿಲ್ಡ್ಸ್ ದ ಬ್ರೈನ್. ಕೆಲ ಫುಡ್ಸ್ BDNF ಅನ್ನ ಇನ್ಕ್ರೀಸ್ ಮಾಡುತ್ತೆ, ಇದು ಲರ್ನಿಂಗ್ ಮತ್ತು ಮೆಮೊರಿಗೆ ಸೂಪರ್ ಫ್ಯೂಯಲ್ ಆಗೋ ಕೆಮಿಕಲ್. BDNF ಹೆಚ್ಚಾಗಿರುವ ಫುಡ್ಸ್ ಅಂದ್ರೆ ಮೀನು, omega-3, ನಟ್ಸ್ಗಳು, ಬಾದಾಮಿ, ವಾಲ್ನಟ್ಸ್, ಎಗ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಡಾರ್ಕ್ ಚಾಕ್ಲೇಟ್. ವಾಟ್ ಯು ಈಟ್ ಚೇಂಜಸ್ ಯುವರ್ ಡಿಸಿಷನ್. ಸ್ಟಡೀಸ್ ಹೇಳೋ ಪ್ರಕಾರ ವ್ಯಕ್ತಿ ಬ್ರೇಕ್ಫಾಸ್ಟ್ಗೆ ಏನ್ ತಿಂತಾನೆ ಅನ್ನೋದು ಅವನ ಡಿಸಿಷನ್ಸ್ ತಗೊಳ್ಳೋ ಪವರ್ಗೆ ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ. ಹೆಲ್ತಿ ಕಾರ್ಬ್ ಬ್ರೇಕ್ಫಾಸ್ಟ್ ಮೂಡ್ ಅನ್ನ ಕಾಮ್ ಮತ್ತು ಸ್ಟೇಬಲ್ ಆಗಿ ಇಡೋಕೆ ಹೆಲ್ಪ್ ಮಾಡುತ್ತೆ. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಫೋಕಸ್ ಮಾಡಲು ಹೆಲ್ಪ್ ಮಾಡುತ್ತೆ. ಮಲ್ಟಿ ಸೆನ್ಸರಿ ಈಟಿಂಗ್ ಇಂಪ್ರೂವ್ಸ್ ಕ್ರಿಯೇಟಿವಿಟಿ. ನಾವು ತಿನ್ನೋ ಫುಡ್ ನ ಸ್ಮೆಲ್, ಟೇಸ್ಟ್, ಕಲರ್ಸ್, ಟಚ್ ಇವೆಲ್ಲವೂ ಬ್ರೈನ್ ನ ಹಲವು ಪಾರ್ಟ್ಸ್ ನಲ್ಲಿ ಮಲ್ಟಿಪಲ್ ಪಾತ್ವೇಸ್ ಅನ್ನ ಆಕ್ಟಿವ್ ಮಾಡುತ್ತೆ. ಇದರಿಂದ ಅಸೋಸಿಯೇಟಿವ್ ಥಿಂಕಿಂಗ್ ಮತ್ತು ಕ್ರಿಯೇಟಿವಿಟಿ ಹೆಚ್ಚಾಗಿ ಇಂಪ್ರೂವ್ ಆಗುತ್ತೆ. ಇನ್ನು ಫೈನಲ್ ಪಾರ್ಟ್ 3, ಯಾರು ಬೇಕಿದ್ರು ಫಾಲೋ ಮಾಡಬಹುದಾದ ಸಿಂಪಲ್ ಹ್ಯಾಬಿಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸ್ಲೀಪ್ ಹ್ಯಾಬಿಟ್ ನ ಅಟ್ ಎನಿ ಕಾಸ್ಟ್ ಗಾರ್ಡ್ ಮಾಡಿ. ಪ್ರತಿ ರಾತ್ರಿ 7 ರಿಂದ 9 ಗಂಟೆ ನಿದ್ದೆ ಮಾಡೋದು ತುಂಬಾ ಮುಖ್ಯ. ಇದು ಬ್ರೈನ್ ಶಾರ್ಪ್ ಮತ್ತು ಕಾಮ್ ಆಗಿರೋಕೆ ಫೌಂಡೇಶನ್. ಮಲ್ಗೋಕೆ 30 ಮಿನಿಟ್ಸ್ ಮೊದಲು ಫೋನ್ ನೋಡೋದನ್ನ ಸಾಧ್ಯ ಆದ್ರೆ ಅವಾಯ್ಡ್ ಮಾಡಿ, ಯಾಕಂದ್ರೆ ಸ್ಕ್ರೀನ್ ಲೈಟ್ ನಮ್ಮ ಬ್ರೈನ್ಗೆ ಇನ್ನೂ ಡೇ ಟೈಮ್ ಇದೆ ಅನ್ನೋ ಫೀಲಿಂಗ್ ಕೊಡುತ್ತೆ, ಜೊತೆ ಮಲ್ಗೋದನ್ನ ಡಿಲೇ ಮಾಡ್ಸತ್ತೆ. ಮಲ್ಗೋ ಪ್ಲೇಸ್ ನಲ್ಲಿ ಕಮ್ಮಿ ಬೆಳಕು, ಪೀಸ್ಫುಲ್ ಅಟ್ಮಾಸ್ಫಿಯರ್ ಇಟ್ಕೊಂಡ್ರೆ ನಿಮ್ಮ ಮೈಂಡ್ ಸ್ಲೋ ಆಗಿ ಡೀಪ್ ಸ್ಲೀಪ್ಗೆ ಪ್ರಿಪೇರ್ ಆಗುತ್ತೆ. ಡೇ ಟೈಮ್ ನಲ್ಲಿ 20 ಮಿನಿಟ್ಸ್ ಪವರ್ ನ್ಯಾಪ್ ತಗೊಂಡ್ರೆ ಬ್ರೈನ್ ಫ್ರೆಶ್ ಆಗಿ ಫೋಕಸ್ ಇಂಪ್ರೂವ್ ಆಗುತ್ತೆ. ಇನ್ನು ಫುಡ್ ಹ್ಯಾಬಿಟ್ಸ್, ಪ್ರತಿದಿನ ಕಲರ್ಫುಲ್ ಫುಡ್ಸ್ ತಿನ್ನಿ. ಪ್ಲೇಟ್ಸ್ ನಲ್ಲಿ ಕಲರ್ ಜಾಸ್ತಿ ಇದ್ದಷ್ಟು ಬ್ರೈನ್ಗೆ ಬೇಕಾದ ವಿಟಮಿನ್ಸ್, ಮಿನರಲ್ಸ್ ಹೆಚ್ಚಾಗಿ ಸಿಗತ್ತೆ. ಪ್ರತಿ ಮೀಲ್ಸ್ ನಲ್ಲಿ ಪ್ರೋಟೀನ್ ಕಂಪಲ್ಸರಿ ಆಗಿರ್ಲಿ, ಇದರಿಂದ ಫೋಕಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಎನರ್ಜಿ ಕೂಡ ಸ್ಟೇಬಲ್ ಆಗಿರುತ್ತೆ. ದಿನ ಪೂರ್ತಿ ನೀರನ್ನ ಸಾಕಷ್ಟು ಕುಡಿರಿ. ಸ್ಲೈಟ್ ಡಿಹೈಡ್ರೇಷನ್ ಆದ್ರೂ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಹೆಚ್ಚು ಸಕ್ಕರೆ ಯೂಸ್ ಮಾಡೋದನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ. ಇದು ಸಡನ್ ಎನರ್ಜಿ ಕೊಡುತ್ತೆ, ಆದ್ರೆ ಅದೇ ತಕ್ಷಣ ಡೌನ್ ಆಗಿ ಮೂಡ್ ಮತ್ತು ಫೋಕಸ್ ಎರಡು ಕಡಿಮೆ ಆಗುತ್ತೆ. omega-3 ರಿಚ್ ಫುಡ್, ಮೀನು, ಫ್ಲಾಕ್ಸ್ ಸೀಡ್ಸ್, ವಾಲ್ನಟ್ಸ್ ತಪ್ಪದೆ ನಿಮ್ಮ ಡೇ ನಲ್ಲಿ ಇನ್ಕ್ಲೂಡ್ ಮಾಡಿ. ಇದು ಮೆಮೊರಿ, ಕ್ರಿಯೇಟಿವಿಟಿ ಮತ್ತು ಬ್ರೈನ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ
ಕ್ರಿಯೇಟಿವಿಟಿ, ನಿಮ್ಮ ಫೋಕಸ್ ಮತ್ತು ನಿಮ್ಮ ಡಿಸಿಷನ್ಸ್ ಇವೆಲ್ಲವೂ ಕೂಡ 2 ಸಿಂಪಲ್ ವಿಷಯಗಳ ಮೇಲೆ ಡಿಪೆಂಡ್ ಆಗಿದೆ. ನೀವೇನನ್ನ ತಿಂತೀರಾ ಹಾಗೂ ನೀವು ಹೇಗೆ ನಿದ್ರೆ ಮಾಡ್ತೀರಾ ಅನ್ನೋದ್ರ ಮೇಲೆ. ಈ ಎರಡನ್ನು ನೀವು ಕೇರ್ಫುಲಿ ನೋಡ್ಕೊಳ್ಳಿ. ನಿಮ್ಮ ಬ್ರೈನ್ ನಿಮ್ಮ ಲೈಫ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆಡ್ ಮಾಡಿದೆ ಅಂತ ಅಂದರೆ ಲೈಕ್ ಮಾಡಿ, ಈ ವಿಡಿಯೋದ ನೀಡಿರೋ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್, ಫೀಡ್ಬ್ಯಾಕ್ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕೆ ಹೆಲ್ಪ್ ಆಗುತ್ತೆ. ಈ ಬ್ರೈನ್ ಪವರ್ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಟು ಪ್ರೆಸೆಂಟ್ ಬ್ರೈನ್ ರಿಲೇಟೆಡ್ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಂಡ್ ಆಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.